ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಬೇರೆಯವ್ರಿಗೆ ಪ್ರೊಸೆಸಿಂಗ್ ಟೈಮು 3 days ಆಗುತ್ತೆ ನಿಮ್ಗಾದ್ರೆ ಸಿಂಗಲ್ ಡೇ ಅಂಕಲ್ ಮ್ಯಾಟ್ ರೋವರ್ ಅಂಕಲ್ ತಗೊಳ್ಳಿ ಅಂಕಲ್ ತಗೊಳ್ಳಿ ಅಂಕಲ್ ಸರಿ ನಾನು ಇಲ್ಲಿ ಇಟ್ಟಿರ್ತೀನಿ ನೀವು ಆಮೇಲೆ ತಗೊಳ್ಳಿ ಆಯ್ತು ನೀವು ಮಾತಾಡ್ಬೇಕಾದ್ದೆಲ್ಲ ಮಾತಾಡಿ ಮುಗಿಸಾಯ್ತಾ ಅಂಕಲ್ ಮುಖ್ಯವಾದ ವಿಚಾರ ಎಲ್ಲ ಮಾತಾಡಾಯ್ತು ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿತ್ತು ನನ್ನ ಜೊತೆ ಹುಟ್ಟಿದವ್ರಿಬ್ರು ಅಣ್ಣನ ಹೆಸರು ರಾಜೀವ ನನ್ನ ಹೆಸರು ರಂಜಿತ್ ತಂಗಿ ಹೆಸರು ಲಾವಣ್ಯ ಲಾವಣ್ಯನ ಬಗ್ಗೆ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಅಣ್ಣಂಗೆ ಮದುವೆ ಆಗಿದೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಕೊಂಡಿದ್ದಾನೆ ಅವನಿಗೆ ಪೂಜಾ ಅಂತ ಒಂದು ಮುದ್ದಾದ ಮಗು ಇದೆ ಪೂಜಾನು ನಾನು ತುಂಬ ಕ್ಲೋಸ್ ಅಂಕಲ್ ನಮ್ಮಮ್ಮ ತುಂಬ ಒಳ್ಳೆಯವರು ನಿಮ್ಮ ಮಗುಳಿಗೆ ಒಳ್ಳೆ ಅತ್ತೆ ಮಾತ್ರ ಅಲ್ಲ ಒಳ್ಳೆ ತಾಯಿಯಾಗೂ ಇರ್ತಾರೆ ತುಳಸಿಗೆ ಅಮ್ಮ ಇಲ್ದಿರೋ ವಿಷಯನ ನನ್ನ ತಂಗಿ ನನ್ನ ಹತ್ರ ಹೇಳಿದ್ಲು ಅವಳೇನಾರು ನಮ್ಮ ಮನೆಗೆ ಬಂದರೆ ಆ ಕೊಡ್ತೇನೆ ಇಲ್ದೇ ಇರೋ ರೀತಿ ಆಗುತ್ತೆ ಅಂಕಲ್ ನಮ್ಮಮ್ಮಂಗೆ ತುಳಸಿನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿರೋದು ಗೊತ್ತೇ ಇಲ್ಲ
ಅವರು ಒಂದು ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ನೋಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಮನೆ ತುಂಬ ಗೊಂದಲ ಅಂಕಲ್. ಅದೆಲ್ಲ ನಿವಾರಣೆ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ. ಇನ್ನೇನೇ ಇದ್ರೂ ನೀವೇ ಮಾತಾಡಬೇಕು ಅಂಕಲ್. ಇಲ್ಲಿ ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ ಅಂಕಲ್. ಇನ್ನು ಒಳ್ಳೆ ದಿನ ನೋಡಿ ಆದಷ್ಟು ಬೇಗ ಮದುವೆ ನಿಶ್ಚಯ ಮಾಡಿಬಿಡಿ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ದೊಡ್ಡದು ಅಂಕಲ್. ಅದಕ್ಕೆ ನೀವು ಸ್ವಲ್ಪ ದೊಡ್ಡ ಮಂಟಪ ನೋಡಬೇಕು. ಅದಕ್ಕೆಲ್ಲ ನೀವು ಯೋಚನೆ ಮಾಡಬೇಡಿ. ಮಂಟಪಕ್ಕೆ ಏನೇನು ಬೇಕೋ ಆ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ನೀವು ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಅಂಕಲ್. ಹಲೋ, ನನ್ನೊಂದು ಸ್ವಲ್ಪ ಮಾತಾಡೋದಕ್ಕೆ ಬಿಡ್ತೀರಾ? ನನ್ನ ಮಗಳಿಗೆ ಈಗಾಗಲೇ ಮದುವೆ ನಿಶ್ಚಯ ಆಗಿದೆ. ದಯವಿಟ್ಟು ನೀವಿನ್ ಹೋಗ್ಬೋದು ಪ್ಲೀಸ್. ಹೌದಾ? ಮದುಮಗ ಯಾರು ಅಂತ ತಿಳ್ಕೊಬೋದಾ ಅಂಕಲ್? ಅದನ್ನ ನಾನು ನಿಮ್ಗೆ ಹೇಳೋ ಅಗತ್ಯ ಇಲ್ಲ. ದಯವಿಟ್ಟು ನೀವಿನ್ ಹೊರಡಬಹುದು. ಅಲ್ಲ, ಹೇಳಿದ್ರೆ ಅದೃಷ್ಟವಂತ ಯಾರು ಅಂತ ತಿಳ್ಕೊಬೋದಾಗಿತ್ತು. ಹಲೋ, ಇದು ನಮ್ಮ ಕುಟುಂಬದ ವಿಷಯ. ಇದನ್ನ ನೀನ್ ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ, ನಾನ್ ತಿಳಿಸೋ ಅಗತ್ಯನೂ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮನೆ ಹತ್ರ ಬರಬೇಡ ಇನ್ಮೇಲೆ. ಅವಳಿಗೆ ಮದುವೆ ನಿಶ್ಚಯ ಆಗಿದೆ. ಹೊರಡು ನೀನ್ ಇಲ್ಲಿಂದ. ನಿಶ್ಚಯ ಆಯ್ತಾ? ಹಾಗಾದ್ರೆ ಮದುಮಗ ಯಾರು ಅಂಕಲ್? ಓ, ಆ RT ಆಫೀಸ್ ಮದನ್ ಗೋಪಾಲ. ಆ ಮದುವೆ ನಿಂತೋಯ್ತಲ್ಲ ಅಂಕಲ್. ಇನ್ನೂ ನಿಮ್ಮ ಮಗಳನ್ನ ಅವನಿಗೆ ಮದುವೆ ಮಾಡ್ಕೊಡ್ತೀರಾ? ಏಯ್, ಅದು ನನ್ನ ಇಷ್ಟ. ಹೋಗ್ ಹೊರಗಡೆ. ಏನಂಕಲ್ ನೀವು? ಅವನ ವಯಸ್ಸೇನು, ತುಳಸಿ ವಯಸ್ಸೇನು? ಅವನಿಗೂ ಇವಳಿಗೂ ಹೇಗೆ ಅಂಕಲ್ ಟ್ಯಾರಿ ಆಗುತ್ತೆ? ಅವನೊಬ್ಬ ದುಷ್ಟ ಅಂಕಲ್. ಅವನಿಗೂ ನಿಮಗೂ ಸುಮಾರು ಒಂದು 10 ವರ್ಷ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅಷ್ಟು ಮಾತ್ರ ಅಲ್ಲ ಅಂಕಲ್, ಅವನೊಬ್ಬ ದೊಡ್ಡ ಫ್ರಾಡು. ಲಂಚ ತಗೊಂಡು ಜೈಲಿಗೆ ಹೋಗಿದ್ದಾನೆ. ಹೋಗಿ ಅಂಥವನಿಗೆ ತುಳಸಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಇದ್ದೀರಲ್ಲ, ನೀವು ತಾನೇ ತುಳಸಿ ತಂದೆ. ಒಬ್ಬ ಅಪ್ಪ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ಅಂಕಲ್ ನಿಮ್ಗೆ? ಇಲ್ಲಿ ನೋಡಿ ಅಂಕಲ್, ತುಳಸಿ ನೋಡಿ ಅಂಕಲ್, ಕರ್ದಿಟ್ಟು ಹಾಲಿನ ಥರ ಎಷ್ಟು ಹಸಿ ಹಸಿಯಾಗಿದ್ದಾಳೆ. ಇಂಥವಳನ್ನೋಗಿ ಅವನಿಗೆ ಮದುವೆ ಮಾಡಿಸ್ಬೇಕು ಅಂತ ಇದ್ದೀರಲ್ಲ, ಇದು ನ್ಯಾಯನಾ? ಹೇಳ ಮೇಲೆ ಹೋಗ್ ಹೊರಗಡೆ. ಯಾಕಂಕಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ವಯಸ್ಸಾಗಿದ್ದ ಕಾಲಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಆಮೇಲೆ BP ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನೂ ಇಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಿಸ್ಬೇಕು. ಅಲ್ಲಿವರೆಗೂ ನೀವು ಆರೋಗ್ಯವಾಗಿರ್ಬೇಕಲ್ವ ಅಂಕಲ್? ಏಯ್, ನೀನು ಒಳಗಡೆ ಬಿಟ್ಟಿದ್ದೆ ತಪ್ಪಾಯ್ತು. ಹೋಗ ಹೊರಗೆ. ನೀವೆಲ್ಲಮ್ಮ ಬಿಟ್ರಿ? ನಾನು ತಾನೇ ನಿಮ್ಮ ಮನೆ ಒಳಗಡೆ ಬಂದಿದ್ದು. ಈ ಥರ ಕೋಪ ಎಲ್ಲ ಬರೋದು ಸಹಜನೇ. ಮದುವೆ ಆಗಿದ್ದು 1 ವರ್ಷದಲ್ಲಿ ಮೊಮ್ಮಗನೋ ಮೊಮ್ಮಗಳನ್ನೋ ಕೊಟ್ಬಿಟ್ರೆ ನಿಮ್ಮ ಕೋಪ ಎಲ್ಲ ತಾನಾಗೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ನೀನಾಗೆ ಹೊರಗಡೆ ಹೋಗ್ತೀಯೋ ಇಲ್ಲ ಪೊಲೀಸ್ನವ್ರನ್ನ ಕರೆಸ್ಲೋ? ಪೊಲೀಸಾ? ಏನಂಕಲ್ ತಮಾಷೆ ಮಾಡ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಮಗಳಿಗೆ ಮದುವೆ ಮಾಡಿಸ್ತವ್ ನಾನು. ನಾನೇನು ತಪ್ಪು ಮಾಡಿದೆ ಅಂತ ಪೊಲೀಸವ್ರು ಕರಿತೀರಾ ನೀವು? ರೋಡಲ್ಲಿ ಹೋಗೋ ಹುಡುಗಿಗೆ ಕೈ ಹಿಡಿದು ಮದುವೆ ಆಗುವಂತ ನಾನೇನಾರು ಗಲಾಟೆ ಮಾಡೋದ್ನಾ? ಅಥವಾ ನಿಮ್ಗೆ ಗೊತ್ತಿಲ್ದಾಗೆ ನಿಮ್ಮ ಮಗಳನ್ನೇನಾರು ಆರಿಸ್ಕೊಂಡೋದ್ನಾ? ನನ್ನ ಡೀಸೆನ್ಸಿನ ಅರ್ಥ ಮಾಡ್ಕೊಳ್ದೆ ನೀವ್ಯಾಕೆ ಅಂಕಲ್ ಸಿಟ್ಟು ಮಾಡ್ಕೋತೀರಾ? ಯಾವ್ದಾದ್ರು ಮಾಲ್ಗೋ ಪಾರ್ಕೋ ಹೋಗಿ ನೋಡಿ, ರಾಶಿ ಜೋಡಿಗಳು ಕೂತಿರ್ತಾರೆ. ಅವ್ರಿಗೆ ಅವ್ರು ಎತ್ತಿದ ಅಪ್ಪ ಅಮ್ಮನ ಹೆಸರು ಗೊತ್ತಿರುತ್ತೋ ಗೊತ್ತಿರಲ್ವೋ, ಆದರೆ ಲೋವರ್ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ನಾನೇನು ನಿಮ್ಮ ಮಗಳನ್ನ ಕರ್ಕೊಂಡೋದ್ನಾ? ಅಥವಾ ನಾನು ಕರೆದಿದ್ದ ತಕ್ಷಣ ನಿಮ್ಮ ಮಗಳು ಬಂದ್ಬಿಡ್ತಾಳ? ಅದರಿಂದ ನೀವ್ಯಾಕೆ ಅಂಕಲ್ ಅಷ್ಟೊಂದು ಸಿಟ್ಟು ಮಾಡ್ಕೋತೀರಾ? ಒಂದು ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನಾಳೆ ತುಳಸಿನೂ ಅಜ್ಜಿನೂ ಮನೇಲಿ ಇರುವಾಗ ನಾನು ಮತ್ತೆ ಬರ್ತೀನಿ. ಯಾಕಂದ್ರೆ ಹುಡುಗಿ ಇಷ್ಟ ನನಗೆ ತುಂಬ ಮುಖ್ಯ ಅಂಕಲ್. ನಿಮಗೆ ಹುಡುಗಿ ಇಷ್ಟದ ಬಗ್ಗೆ ಆಸಕ್ತಿ ಇಲ್ಲ ಅನ್ಸುತ್ತೆ, ಆದರೆ ನಾನು ಆಗಲ್ಲ ಅಂಕಲ್. ನೀವು ಒಳ್ಳೆ ಹುಡುಗ ನೋಡಿ ತುಳಸಿ ಜೊತೆ ಮದುವೆ ಮಾಡ್ಸಕ್ಕೆ ಅನುಕೂಲ ಇಲ್ದೇ ಇರೋರು ಅಂತ ನನಗೆ ಗೊತ್ತಾಗ್ತಾ ಇದೆ. ನೀವೇನು ಚಿಂತೆ ಮಾಡಬೇಡಿ ಅಂಕಲ್.
ಈಗ ನಾನು ಬಂದಿದ್ದೀನಿ, ಎಲ್ಲಾನು ನಾನೇ ನೋಡ್ಕೋತೀನಿ. ಹುಡುಗಿಗೋಸ್ಕರ ನೀವು 5 ಪೈಸಾನು ಖರ್ಚು ಮಾಡೋದು ಬೇಡ, ಎಲ್ಲ ಖರ್ಚುನು ನಾನೇ ನೋಡ್ಕೋತೀನಿ. ನಾನು ನಾಗರಿಕತೆಯಿಂದ ಬಂದು ನಿಮ್ಮನ್ನ ಹೆಣ್ಣು ಕೇಳ್ತಾ ಇದ್ದೀನಿ. ನೀವು ಸಭ್ಯತನದಿಂದ ನಿಮ್ಮ ಮಗಳನ್ನ ನನಗೆ ಕೊಡಿ. ನಿಮ್ಮ ಮಗಳನ್ನ ನಾನು ರಾಣಿ ಥರ ನೋಡ್ಕೋತೀನಿ. ಬರ್ತೀನಿ ಅಂಕಲ್. ಏಯ್ ಏಯ್, ತಗೊಂಡ್ ಹೋಗೋ ಇದನ್ನ. ಒಂದ್ಸಲಿ ಕೊಟ್ಟಿದ್ನ ವಾಪಸ್ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಬರ್ತೀನಿ ಅಂಕಲ್. ಏಯ್ ತಗೊಂಡೋಗೋ. ನೋಡ್ದ್ಯಾ ಪದ್ಮ, ಎಷ್ಟು ಕೊಬ್ಬ ಅವ್ರಿಗೆ. ತುಳಸಿಗೆ ಯಾವುದೋ ಹುಡುಗನ ಜೊತೆ ಸ್ನೇಹ ಇದೆ ಅಂತ ಮದನ್ ಗೋಪಾಲ್ ಹೇಳಿದ್ದು ನಿಜಾನೇ ಆಗೋಯ್ತು. ನಾನೇ ಅದನ್ನ ನಂಬಿರ್ಲಿಲ್ಲ. ತುಳಸಿ ಹೇಳೇನೆ ಇವನಿಲ್ಲಿಗೆ ಹೆಣ್ಣು ಕೇಳೋದಕ್ಕೆ ಬಂದಿರೋದು. ಇಲ್ದೇ ಇದ್ರೆ ಇಷ್ಟು ಧೈರ್ಯವಾಗಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಅಲ್ಲರಿ, ಅವರು ಪ್ರಕಾಶನ ಹುಡುಗನ ಜೊತೆ ಸ್ನೇಹ ಇದೆ ಅಂತ ಹೇಳಿದ್ರು. ಇವನು ರಂಜಿತ್ ಅಂತ ಹೇಳ್ತಿದ್ದಾನಲ್ರಿ. ಪದ್ಮ ಹೆಸರು ಬದಲಾಯಿಸ್ಕೊಂಡು ಬಂದಿರಬಹುದು. ಹೆಸರು ಮುಖ್ಯ ಅಲ್ಲ. ಇವನನ್ನ ಹೀಗೆ ಬಿಡಬಾರ್ದು. ಮಾಡ್ತೀನಿ. ಇದೇ ಅಲ್ವಾ ಅವಳು ತಗೊಂಡೋಗ್ತಾ ಇದ್ದ ಪುಸ್ತಕ? ಹಾ ಹೌದು. ಇದೇ ಹುಡುಗ ಅಲ್ವಾ ಇವಾಗ ಮನೆಗೆ ಬಂದಿದ್ದು? ಹೌದು ರೀ, ಇದು ಅದೇ ಹುಡುಗನ ಫೋಟೋ. ನೋಡಿದ್ಯಾ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಪುಸ್ತಕದಲ್ಲಿ ಬಚ್ಚಿಟ್ಟಿದ್ದಾಳೆ. ಈಗ ನೀನೇನ್ ಹೇಳ್ತೀಯ? ಹಾಗಾದ್ರೆ ಅಳಿ ಅಂತ ಹೇಳಿದ್ ನಿಜಾನೇ? ನಾನ್ ಹಾಗೆಲ್ಲ ಏನು ಇರಲ್ಲ ಅಂತ ಅನ್ಕೊಂಡಲ್ರಿ. ಇವಳಿಗೆ ಅವರ ಅಮ್ಮನ ಬುದ್ಧಿನೇ ಬಂದ್ಬಿಟ್ಟಿದೆ. ಇವಳು ದೇವಸ್ಥಾನಕ್ಕೆ ಹೋಗಿ ನಿಜಾನ ಅಂತ ನನಗೆ ಈಗ ಸಂಶಯ ಬರ್ತಾ ಇದೆ. ಇರು, ನಾನು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ.
ಎಳ್ಕೊಂಬರ. ಎಳ್ಕೊಂಬರ ಅವನ್ನ. ನಡೀರಿ, ನಿಂತ್ಕೊಳ್ಳಿ ಅಲ್ಲಿ. ಕೂತ್ಕೊಳ್ಳಯ್ಯ, ಕೂತ್ಕೊಳ್ಳಯ್ಯ. ಆನಂದ, ಲಾಠಿ ಕೊಡು. ಏನಯ್ಯ, ಈ ವಯಸ್ಸಲ್ಲೂ ಸಣ್ಣ ಸಣ್ಣ ಹುಡುಗಿರ್ನ ತಯಾರಿ ಮಾಡ್ತಿದ್ಯಲ್ಲ. IAS ಓದಿ ಕಲೆಕ್ಟರ್ ಆಗೋದು ದೊಡ್ಡ ವಿಷಯ ಏನಲ್ಲ. ಆದರೆ ಇಂಥ ವಿಷಯದಲ್ಲಿ ಮುಂದೆ ಬರೋಕೆ ತುಂಬಾ ತಾಕತ್ ಬೇಕು. ಏನ್ ನಿನ್ನ ಹೆಸರು? ವೀರೇಶ. ಏನ್ ಮಾಡ್ಕೊಂಡಿದ್ಯಾ? ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ. ಏನಂದೆ? ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದೀನಿ. ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ಯಾ? ಈ ಹುಡುಗಿಯರು ಯಾರು? ಮೈ ರಿಲೇಷನ್ಸ್. ಏನಂದೆ? ಮೈ ರಿಲೇಷನ್ಸ್. ಓಹೋ, ಮಹಾರಾಜರು ಇಂಗ್ಲಿಷಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡೋ. ನನ್ನ ಸಂಬಂಧಿಕರು. ಅವ್ರೇನ್ ನಿಮ್ ಚಿಕ್ಕಪ್ಪನ ಮಕ್ಳ, ಅತ್ತೆ ಮಕ್ಳ? ಏಯ್, ಬರ್ರಲ್ಲೇ.